ಹಾಯ್ ಆಲ್, ಇವತ್ತು ಹೋಟೆಲ್ ಸ್ಟೈಲಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡೋದು ಹೇಗೆ ಮನೇಲಿ ಅಂತ ನೋಡೋಣ. ನಾನಿಲ್ಲಿ 3V ಅವರ ಶಾವಿಗೆ ತೊಗೊಂಡಿದ್ದೀನಿ. ಅಕ್ಕಿ ಶಾವಿಗೆ, ಒಗ್ಗರಣೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಇಂಗು, ಕರಿಬೇವು, ಕೊತ್ತಂಬರಿ, ಕಾಯಿ ತುರಿ, ಈರುಳ್ಳಿ, ನಿಮ್ಗೆ ಇಷ್ಟ ಬಂದಿದ್ದು ಯಾವ ತರಕಾರಿ ಬೇಕಾದ್ರೂ ಹಾಕೋಬೋದು. ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಆಲೂಗೆಡ್ಡೆ, ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಹಸಿರು ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬಹುದು. ಇಲ್ಲಿ ಒಂದು ಪಾತ್ರೆಗೆ ಬಿಸಿನೀರು ಹಾಕ್ತಾಯಿದ್ದೀನಿ. 1/4 ಲೀಟ್ರಷ್ಟು ಬಿಸಿನೀರು ಹಾಕಿ ನಾನೊಂದು 200 ಗ್ರಾಮ್ಸ್ ಅಷ್ಟು ಶಾವಿಗೆ ಹಾಕ್ಕೊತಾ ಇದ್ದೀನಿ. ಈ ನೀರಿಗೆ ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಅದು ಸ್ಟಿಕ್ಕಿ ಅಂಟಂಟು ಆಗಲ್ಲ ಅಂತಷ್ಟೇ. ಇಲ್ಲಿ ಹೆಚ್ಚಿಟ್ಟಿರೋ ತರಕಾರಿಗಳನ್ನ ಬೇಯಿಸ್ಕೊಳ್ಳೋಣ. 1 ವಿಸಿಲ್ ಬಂದರೆ ಸಾಕು. ಇಲ್ಲಿ ಈರುಳ್ಳಿ ಹೆಚ್ಕೊತಾ ಇದ್ದೀನಿ. ನೀವು ಯಾವುದೇ ರೀತಿ ತರಕಾರಿಗಳು ಬೇಕಾದರೂ ಹಾಕ್ಕೋಬಹುದು. ಮಕ್ಕಳಿಗೆ ಇಷ್ಟ ಆಗೋ ಥರ ಬಟಾಣಿ, ಸ್ವೀಟ್ ಕಾರ್ನ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ನೀರು ಶಾವಿಗೆ ಮುಳುಗೋಷ್ಟು ಮಾತ್ರ ಹಾಕಿ, ಎಕ್ಸ್ಟ್ರಾ ನೀರು ಹಾಕಬೇಡಿ. ಹಾಕಿದ್ರೂ ಒಂದು 5 to 6 ಮಿನಿಟ್ಸ್ ಅಷ್ಟೇ. ನೋಡಿಬಿಟ್ಟು ಶಾವಿಗೆ ಬೆಂದಿದ್ರೆ ನೀರು ಬಸ್ತಿಟ್ಕೊಂಬಿಡಿ. ಮತ್ತು ಇನ್ನೊಂದ್ಸಲ ತಣ್ಣೀರು ಮೇಲೆ ಹಾಕಿ ಮತ್ತೆ ಬಸ್ತಿಟ್ಕೊಳ್ಳಿ. ಆವಾಗ ನಿಮಗೆ ಮುದ್ದೆ ಥರ ಆಗಲ್ಲ, ಶಾವಿಗೆ ಅಂಟಂಟಾಗಲ್ಲ, ಎಲ್ಲ ಸೇರ್ಕೊಂಡು ಮುದ್ದೆ ಥರ ಆಗಿಬಿಡುತ್ತೆ. ಕೆಲವ್ರು ಏನೇ ಮಾಡಿದ್ರೂ ಶಾವಿಗೆ ಚೆನ್ನಾಗಿ ಬರಲ್ಲ ಅಂತ ಹೇಳ್ತೀರಾ. ಸೊ ಇವಾಗ ಅದು ಬಿಸಿನೀರಾಕಿ ಮುಚ್ಚಿಟ್ಟಿದ್ದೀನಿ. ಅದು ಅಷ್ಟರಲ್ಲಿ ಒಂದು 5-6 ನಿಮಿಷದಲ್ಲಿ ಬೆಂದ್ಬಿಡತ್ತೆ ಬಿಸಿನೀರಲ್ಲೇ ಶಾವಿಗೆ. ಈಗ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯಲಿ. ಮತ್ತು ಕರಿಬೇವನ್ನೆಲ್ಲ ಎತ್ತಿಡ್ತೀರ ತಟ್ಟೆಗೆ ಹಾಕಿ, ಅಡುಗೆ ತಿಂಡಿಲಿ ಇದ್ದಿದ್ದೆಲ್ಲ ಅದನ್ನು ಬಿಸಾಕಬೇಡಿ. ದಯವಿಟ್ಟು ಮಾಡಿರೋ ಪದಾರ್ಥಗಳ ಜೊತೆ ಅದನ್ನು ಸೇರಿಸ್ಕೊಂಡು ತಿನ್ನಿ. ನಿಮ್ಮ ಕಣ್ಣಿಗೆ ತುಂಬ ಒಳ್ಳೆಯದು. ಮತ್ತು ಹೇರ್ ಫಾಲ್ ಆಗಲ್ಲ, ಕೂದಲು ಚೆನ್ನಾಗಿ ಬರುತ್ತೆ. ಕರ್ಬೇವಿನ ಸೊಪ್ಪೆಲ್ಲ, ಕೊತ್ತಂಬರಿ ಸೊಪ್ಪೆಲ್ಲ ಎತ್ತು ಪಕ್ಕಕ್ಕೆ ಇಡಬೇಡಿ. ಕೆಲವ್ರು ಹಾಗೆಲ್ಲ ಮಾಡ್ತೀರಾ. ಅದಕ್ಕೆ ಡೈರೆಕ್ಟಾಗಿ ತೊಳೆದ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಗೆ ಹಾಕೋದು ಬದಲು ಸಣ್ಣಗೆ ಹೆಚ್ಚು ಹಾಕಿದ್ರೆ ಆರಿಸಿ ಪಕ್ಕಕ್ಕೆ ಇಡೋಕ್ಕಾಗಲ್ಲ. ಅವಾಗ ಸೇರಿಸ್ಕೊಂಡು ತಿಂತಾರೆ. ಸಣ್ಣಗೆ ಹೆಚ್ಚು ಹಾಕ್ಬಿಡಿ, ಚೆನ್ನಾಗಿರುತ್ತೆ ಆವಾಗ. ಟ್ರಿಕ್ಸ್ ಅದೇ ಶಾವಿಗೆ ಬಾತ್ ಮಾಡೋಕ್ಕೆ. ಎಣ್ಣೆ ಉಪ್ಪು ಹಾಕಿದ್ರೆ ನಿಮಗೆ ಅಂಟಂಟು ಬರಲ್ಲ. ಮತ್ತು ಜಾಸ್ತಿ ನೀರು ಹಾಕಬಾರ್ದು. ನೀರು ಕಡಿಮೆ ಇದ್ದಷ್ಟು ಶಾವಿಗೆಗೆ ಚೆನ್ನಾಗಾಗತ್ತೆ. ಈಗ ಎಣ್ಣೆ ಕಾದಿದೆ. ಸಾಸಿವೆ, ಅರಿಶಿನ, ಹಿಂಗೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಜೊತೆಗೆ ಶುಂಠಿ ಬೇಕಾದರೂ ಹಾಕೋಬೋದು, ರುಚಿ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ಮು, ಶುಂಠಿ ಎಲ್ಲ ನಿಮ್ಗೆ ಏನಿರುತ್ತೋ ಮನೇಲಿ ಆ ಪದಾರ್ಥಗಳನ್ನ ಹಾಕ್ಕೊಂಡು ಮಾಡ್ಕೋಬಹುದು ದಿಢೀರಾಗಿ. ತರಕಾರಿ ಒಂದು ಹೆಚ್ಚಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕ್ಬಿಡ್ಬೋದು, ಬೇಗ ಆಗೋಗುತ್ತೆ ಇದು. ಈಗ ಒಣಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ಹಿಂಗೆ ಹಾಕಿದ್ದಾಗಿದೆ. ನಾನಿಲ್ಲಿ ಒಂದು 6 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಹಸಿರು ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು. ಇದೊಂದು ಚೂರು ಬಾಡಲಿ. 1 ಸೆಕೆಂಡು ಆದಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಇವಾಗ ಎಳೆದಿದೆ ಕರಿಬೇವು, ಅದಕ್ಕೆ ನಾನು ಹಾಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಲ್ತಿದ್ರೆ ಕರಿಬೇವು ಸಣ್ಣಗೆ ಹೆಚ್ಚಾಕೊಂಬಿಡಿ, ಅವಾಗ ಬಾಯಿಗೆ ಸಿಗಲ್ಲ. ಉದ್ದಿನಬೇಳೆ 1 ಟೇಬಲ್ ಸ್ಪೂನ್, ಕಡಲೆಬೇಳೆ 1 ಟೇಬಲ್ ಸ್ಪೂನ್. ನೀವು ಆಪ್ಷನಲ್ ಕಡಲೆಕಾಯಿ ಬೀಜ ಬೇಕಾದರೂ ಹಾಕ್ಕೋಬೋದು, ಗೋಡಂಬಿ ಬೇಕಾದರೂ ಹಾಕ್ಕೋಬೋದು, ರುಚಿ ಚೆನ್ನಾಗಿರುತ್ತೆ. ನಾನಿಲ್ಲೊಂಚೂರು ಜೀರಿಗೆನೂ ಹಾಕ್ತಾಯಿದ್ದೀನಿ ಟೇಸ್ಟಿಗೆ. ಗೋಡಂಬಿ ಹಾಕ್ತಾಯಿದ್ದೀನಿ. ಇವಾಗ ಇದು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಸಿಮ್ಮಲ್ಲೇ ಇಟ್ಕೊಳ್ಳಿ, ಆದಷ್ಟು ಜೋರು ಉರಿ ಇಟ್ಕೊಬೇಡಿ. ಎಣ್ಣೆ ಕಾಯೋ ತನಕ ಜೋರಿರಲಿ. ಎಣ್ಣೆ ಕಾದ್ಮೇಲೆ ನೀವು ಒಗ್ಗರಣೆ ಮಾಡ್ಕೋಬೇಕಾದ್ರೆ ಫುಲ್ಲು ಸಿಮ್ಮಲ್ಲೇ ಇಟ್ಕೊಂಡು ನೀವೆಲ್ಲ ಗೋಲ್ಡನ್ ಬ್ರೌನ್ ಆಗೋ ತನಕ ಬಾಡಿದ ಮೇಲೆ ನೀವು ಈರುಳ್ಳಿ ಹಾಕ್ಕೊಂಡು ಆವಾಗ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ಸೀದು ರೋಸ್ಟ್ ಆಗಿಬಿಡತ್ತೆ, ಚೆನ್ನಾಗಿರಲ್ಲ. ಕಪ್ಪಾಗಬಾರ್ದು, ಗೋಲ್ಡನ್ ಬ್ರೌನೇ ಇರಬೇಕು, ಆವಾಗ ರುಚಿ ಚೆನ್ನಾಗಿ ಬರುತ್ತೆ.
ಈಗ ಈರುಳ್ಳಿಗೂ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು ತರಕಾರಿಗೆ ಉಪ್ಪು ಹಾಕಿ ಬೇಯಿಸ್ತಾರೆ ಕೆಲವರು. ಈ ಟೈಮಲ್ಲಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ತರಕಾರಿಗೆ ಉಪ್ಪು ಹಾಕಿದರೆ ಇಲ್ಲಿ ಹಾಕಕ್ಕೆ ಹೋಗಬೇಡಿ. ನಾನು ಇವತ್ತು ತರಕಾರಿಗೆ ಉಪ್ಪು ಹಾಕಿ ಬೇಯಿಸಿಲ್ಲ, ಅದರಿಂದ ನಾನು ಈರುಳ್ಳಿ ಬೇಗ ಬಾಡಲಿ ಅಂತ ಉಪ್ಪು ಹಾಕ್ಕೊಂಡು, ಮತ್ತು ತರಕಾರಿ ನೀರನ್ನು ಬಿಸಾಕೋದು ಬೇಡ. ಈ ಹುಳಿ ಸಾಂಬಾರು ರಸಮ್ ಎಲ್ಲ ಮಾಡ್ಬೇಕಾದ್ರೆ ಅದಕ್ಕೆ ಹಾಕೋಬೋದು. ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ. ತರಕಾರಿ ಬೇಯಿಸಿದ ನೀರನ್ನ ಚೆಲ್ಲಲ್ಲ ನಾನು. ಈ ತರಕಾರಿ ಬೆಂದಿದ್ದನ್ನ ಬಸಿದ್ಬಿಟ್ಟು ತರಕಾರಿ ಮಾತ್ರ ನೀರು ಬಸಿದು ತರಕಾರಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬಾಡಿದೆ ನೋಡಿ. ಈಗ ನೀಟಾಗಿ ಒಂದು ಮಿಕ್ಸ್ ಮಾಡೋಣ ಎಲ್ಲದನ್ನು. ಸ್ವಲ್ಪ ಉಪ್ಪು ಖಾರ ಹಿಡೀಲಿ ಅಂತ ಅಷ್ಟೇ. ಈಗಲೂ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ನಾನು. ಈರುಳ್ಳಿ ಬಾಡಿದ್ಮೇಲೆ ತರಕಾರಿ ಹಾಕಿದ್ಮೇಲೆ ಸಿಮ್ಮಲ್ಲೇ ಇಟ್ಕೊಂಡು ನೋಡಿ. ಶಾವಿಗೆ ನೋಡಿ ಎಷ್ಟು ಉದ್ರಾಗಿ ಬಂದಿದೆ. ಒಂಚೂರು ಅಂಟ್ತಾ ಇಲ್ಲ, ಮುದ್ದೆ ಆಗಿಲ್ಲ. ಪ್ರತಿಯೊಂದು ಎಳೆನೂ ಬಿಡಿಯಾಗಿದೆ. ನೀರು ಜಾಸ್ತಿ ಹಾಕಬೇಡಿ ಯಾವುದೇ ಕಾರಣಕ್ಕೂ. ಶಾರ್ಟೇಜ್ ಆದರೆ ಬೆಂದಿಲ್ಲ ಅಂದರೆ ಒಂದು ಅರ್ಧ ಗ್ಲಾಸ್ ಬಿಸಿನೀರು ಹಾಕ್ಕೋಬೋದು. ನೋಡಿ ನೀಟಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ನಾವು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ಇದು 3 ಜನಕ್ಕಾಗತ್ತೆ. ನಾನೊಂದು 200 ಗ್ರಾಮ್ಸ್ ಅಷ್ಟು ಶಾವಿಗೆ ತೊಗೊಂಡಿದ್ದೆ. 1/4 ಲೀಟ್ರ್ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ. ನೀರು ಬಸಿದು ಮತ್ತೆ ತಣ್ಣೀರಲ್ಲಿ ಮತ್ತೆ ವಾಶ್ ಮಾಡೋದು ಮಾತ್ರ ಮರಿಬೇಡಿ. ಶಾವಿಗೆದೊಂಥರ ಹಸಿ ವಾಸನೆ ಎಲ್ಲ ಇರ್ತದೆ, ಅದು ಹೊಟ್ಟೋಗುತ್ತೆ. ತಣ್ಣೀರಲ್ಲಿ 1 ಸಲ 2 ಸಲ ವಾಶ್ ಮಾಡ್ಕೊಳ್ಳಿ. ಮತ್ತೆ ಬಸಿದಿಟ್ಕೊಂಡ್ರೆ ನಿಮಗೆ ಶಾವಿಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಕಾಯಿ ತುರಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡೋಣ. ಶಾವಿಗೆ ಬಾತ್ ರೆಡಿ ಇದೆ. ಒಂದು 2 to 3 ಮಿನಿಟ್ಸ್ ಹೀಗೆ ಸಿಮ್ಮಲ್ಲಿ ಬಿಟ್ಬಿಟ್ರೆ ಬಿಸಿ ಹತ್ತತ್ತೆ. ಲಿಡ್ ಮುಚ್ಚಿ ಕ್ಲೋಸ್ ಮಾಡಿಟ್ರೆ ಬಿಸಿ ಆಗುತ್ತೆ. ರೆಡಿ ಇದೆ ಶಾವಿಗೆ ಬಾತು. ಒಂದ್ಸಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ನೋಡಿ ರೆಡಿ ಇದೆ. ಮಿಕ್ಸ್ ಮಾಡಿದ್ದೀನಿ. ಬಿಸಿನೂ ಹತ್ತಿದೆ. ಶಾವಿಗೆ ಬಾತ್ ರೆಡಿ ಇದೆ. ಬಿಸಿಯಾಗಿ ಸರ್ವ್ ಮಾಡ್ಬೋದು. ಇದಕ್ಕೆ ಜೊತೆಲಿ ಒಂದು ಚಟ್ನಿ ಇದ್ದರೆ ಹೋಟೆಲ್ ಸ್ಟೈಲ್ ಶಾವಿಗೆ ಬಾತ್ ರೆಡಿ. ನೀವು ಟ್ರೈ ಮಾಡಿ ನೋಡ್ತಿರಲ್ಲ, ನಾನು ಹೇಳಿದ ಟ್ರಿಕ್ಸ್ನ ಉಪಯೋಗಿಸಿ. ತುಂಬ ಚೆನ್ನಾಗಿ ಬರುತ್ತೆ. ಹೆಲ್ತಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ. ಥ್ಯಾಂಕ್ ಯು ಸೋ ಮಚ್.